ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತೀನಪ್ಪ ಅಂತಂದರೆ, ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಹೊಸ ಸ್ಕೀಮ್ ಆದಂತಹ ಅಸಂಘಟಿತ ಕಾರ್ಮಿಕರ ಡಾಟಾಬೇಸನ್ನು ಕಲೆಕ್ಟ್ ಮಾಡೋದು. ಇದು ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಆಗಿರುತ್ತೆ. ಸಂಘಟಿತ ಕಾರ್ಮಿಕರನ್ನು ಬಿಟ್ಟು ಅಸಂಘಟಿತ ಕಾರ್ಮಿಕರು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ರಿಜಿಸ್ಟ್ರೇಷನ್ ಮುಖಾಂತರ ಒಂದು ಸರ್ವೆಯನ್ನು ಮಾಡ್ತಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಪ್ರಯೋಜನಗಳು ಸಿಗ್ತಕ್ಕಂಥ ಇದು ಒಂದು ಡಾಟಾಬೇಸ್ ಆಗಿದೆ. ಈ ಡಾಟಾಬೇಸನ್ನು ಸಿ ಎಸ್ ಸಿಗಳಿಗೆ ಕೇಂದ್ರ ಸರ್ಕಾರ ಸಿ.ಎಸ್.ಸಿಗಳಿಗೆ ನೀಡಿದೆ. ಹೀಗಾಗಿ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಆಗ್ಬೋದು. ನಾವು ಬಿಡ್ತಕ್ಕಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡಿಬೋದಾಗಿರುತ್ತೆ. ಹೌದು ಸ್ನೇಹಿತರೆ, ಅಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ಡಾಟಾಬೇಸ್ ಕಲೆಕ್ಟನ್ನು ಮಾಡುವುದು ಅದು ಸಿ.ಎಸ್.ಸಿ ಮುಖಾಂತರ ಆಗಿರುತ್ತೆ. ಸ್ನೇಹಿತರೆ, ಯಾರೆಲ್ಲ ಸಿ.ಎಸ್.ಸಿ ಐಡಿಯಾನ ಹೊಂದಿರ್ತಾರೆ, ಇದು ಅವರಿಗೆ ಬಹಳ ಮುಖ್ಯವಾದಂತಹ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ವಿಡಿಯೋ ಶುರು ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು. ಈಗ ಕೇಂದ್ರ ಸರ್ಕಾರದವರು ಸ್ಕೀಮನ್ನು ತಂದರು, ಅಸಂಘಟಿತ ಕಾರ್ಮಿಕರನ್ನ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ಸ್ಕೀಮನ್ನು ತಂದರು. ಬಟ್ ಅಸಂಘಟಿತ ಕಾರ್ಮಿಕರು ಯಾರು ಅಂತಂತೇಳಿ ತಿಳ್ಕೊಳ್ಬೇಕಾದ್ರೆ, ಭಾರತದಲ್ಲಿ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ 43.7 ಕೋಟಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಅಸಂಘಟಿತ ಕಾರ್ಮಿಕರು ಒಂದಿಷ್ಟು ಉದಾಹರಣೆಗಳಿವೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ 43.7 ಕೋಟಿ ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ. ಬಟ್ ಅದು ಅಸಂಘಟಿತ ಕಾರ್ಮಿಕರಂದರೆ ಯಾರು? ಈ ಹೊಸ ಯೋಜನೆಯನ್ನು ಪಡಿತಕ್ಕಂಥ ಲಾಭವನ್ನು ಪಡಿತಕ್ಕಂತಹ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರುಗಳು ಯಾರ್ಯಾರು ಎಂಬುದರ ಬಗ್ಗೆ ಒಂದಿಷ್ಟು ಲಿಸ್ಟೌಟನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸಣ್ಣ ಮತ್ತು ಕನಿಷ್ಠ ರೈತರು, ಕೃಷಿ ಕಾರ್ಮಿಕರು, ಬೆಳೆಯನ್ನು ಹಂಚಿಕೊಳ್ಳುವವರು, ಮೀನುಗಾರರು, ಪಶುಪಾಲನೆಯಲ್ಲಿ ತೊಡಗಿರುವವರು ಮತ್ತು ಲೇಬರ್ ಮತ್ತು ಪ್ಯಾಕಿಂಗ್, ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು, ಚರ್ಮದ ಕೆಲಸಗಾರರು, ನೇಕಾರರು, ಬಡಗಿ, ಉಪ್ಪು ಕೆಲಸಗಾರರು, ಇಟ್ಟಿಗೆ ಸುಡುಗಳು ಹಾಗೂ ಮತ್ತು ಕಲ್ಲು ಕ್ವಾರಿಗಳಲ್ಲಿ ಕೆಲಸಗಾರರು, ಅಗಸದ ಕಾರ್ಖಾನೆಯಲ್ಲಿ ಕೆಲಸಗಾರರು, ಶುಶ್ರೂಷಕಿಗಳು ಮತ್ತು ಗೃಹ ಕಾರ್ಮಿಕರು, ಕ್ಷೌರಿಕರು, ತರಕಾರಿ ಮತ್ತು ಹಣ್ಣು ಮಾರಾಟಗಾರರು, ಸುದ್ದಿ ಪತ್ರಿಕೆ ಮಾರಾಟಗಾರರು. ಈ ರೀತಿಯಾಗಿ ಒಂದಿಷ್ಟು ಲಿಸ್ಟೌಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ವಿಡಿಯೋ ಸ್ಟಾಪನ್ನು ಮಾಡಿ ನೀವು ಅಸಂಘಟಿತ ಕಾರ್ಮಿಕರು ಯಾರ್ಯಾರು ಎಂಬುದರ ಬಗ್ಗೆ ನೀವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಸಿ.ಎಸ್.ಸಿ ಐ ಡಿ ಇದ್ದವರಿಗೆ ಬಹಳ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಹಾಗೆ ಈ ನ್ಯಾಷನಲ್ ಡೇಟಾಬೇಸ್ ಅಂದರೆ ಏನು, ಇದನ್ನು ಎದಕ್ಕೆ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಒಂದು ಮಾಹಿತಿ ಇದೆ. ಏನಪ್ಪ ಅಂತಂದರೆ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಸಂಘಟಿತ ಕಾರ್ಮಿಕ ರಾಷ್ಟ್ರೀಯ ಡೇಟಾಬೇಸನ್ನು ರಚಿಸುತ್ತದೆ. ಅಂದರೆ ರಾಷ್ಟ್ರೀಯ ಡೇಟಾಬೇಸನ್ನು ನಾವು ಇಲ್ಲಿ ಸಿ.ಎಸ್.ಸಿಗಳು ರಿಜಿಸ್ಟ್ರೇಷನನ್ನು ಮಾಡುವುದರ ಮುಖಾಂತರ ರಾಷ್ಟ್ರೀಯ ಡೇಟಾಬೇಸನ್ನು ಕಲೆಕ್ಟನ್ನು ಮಾಡಿಕೊಳ್ತಾರೆ. ಹಾಗೆ ಅಸಂಘಟಿತ ಕಾರ್ಮಿಕರ ನೋಂದಾವಣಿಗೆ ವೆಬ್ಸೈಟ್ನಲ್ಲಿ ಅನುಕೂಲವಾಗಲಿದೆ. ಅಂದರೆ ಒಂದು ವೆಬ್ಸೈಟ್ ಬರುತ್ತೆ, e-Shram ಅಂತೇಳಿ. e-Shram ಅಂತಂತೇಳಿ ಆ ವೆಬ್ಸೈಟ್ ಬರುತ್ತೆ. ಅದು ಇವತ್ತು 25ನೇ ತಾರೀಕು, ಬಟ್ ನಾಳೆ 26ನೇ ತಾರೀಕಿಂದ ಅದು ಲಾಂಚ್ ಆಗುತ್ತೆ. 26ನೇ ತಾರೀಕಿಂದ e-Shram ವೆಬ್ಸೈಟ್ ಮುಖಾಂತರ ನಾವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದಾಗಿರುತ್ತೆ. ಆ e-Shramದಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಎಂಬುದರ ಬಗ್ಗೆ ನಾನು ವಿಡಿಯೋನ ತಿಳಿಸ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಹಾಗೆ ಅಸಂಘಟಿತ ಕೆಲಸಗಾರ ಪ್ರಯೋಜನಗಳು ಏನಪ್ಪ ಅಂತಂದರೆ, ಇದರಿಂದ ಸಿಗ್ತಕ್ಕಂಥ ಪ್ರಯೋಜನಗಳು ಏನಪ್ಪ ಅಂದರೆ, ಈ ಡೇಟಾಬೇಸ್ ಆಧಾರದ ಮೇಲೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಸಚಿವಾಲಯಗಳು ಹಾಗೂ ಸರ್ಕಾರಗಳು ಜಾರಿಗೊಳಿಸಿದೆ. ಅಂದರೆ ಈ ಕಾರ್ಡನ್ನು ಮಾಡಿಸೋದ್ರ ಮುಖಾಂತರ ಕೇಂದ್ರ ಸರ್ಕಾರದ ಪ್ರಯೋಜನಗಳು ನಮಗೆ ಸಿಗುತ್ತೆ. ಹಾಗೆ PM ಸುರಕ್ಷತಾ ಭೀಮಾ ಯೋಜನೆ, ಹೊಸ ಅಡಿಯಲ್ಲಿ ನೋಂದಾಯಿತ ಕಾರ್ಮಿಕರು PM ಸುರಕ್ಷತಾ ಭೀಮಾ ಯೋಜನೆ ತೆಗೆದುಕೊಳ್ಳಬಹುದು. ಪ್ರೀಮಿಯಂ ₹12 ವರ್ಷಕ್ಕೊಮ್ಮೆ ಮನ್ನಾ ಮಾಡಲಾಗುತ್ತದೆ. ಈ ರೀತಿಯಾದಂಥ ಒಂದು ಉದ್ದೇಶದ ಮುಖಾಂತರ ಇದನ್ನು ಮಾಡಿದ್ದಾರೆ. ಹಾಗೆ ಇದನ್ನು ನಾವು ಏಕೆ ನೋಂದಣಿ ಮಾಡಬೇಕು ಎಂಬುದರ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳಿದ್ದಾರೆ ಇಲ್ಲಿ. ಅಸಂಘಟಿತ ಕಾರ್ಮಿಕರು ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆಗಳನ್ನು ಪ್ರಯೋಜನ ಪಡೆಯುತ್ತಾರೆ. ಅಂದರೆ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಪಡೆಯುತ್ತಾರೆ. ಈ ಡೇಟಾಬೇಸ್ ಅಸಂಘಟಿತ ಕಾರ್ಮಿಕರಿಗಾಗಿ ನೀತಿ ಮತ್ತು ಕಾರ್ಯಕ್ರಮಗಳಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡುತ್ತದೆ. ಹಾಗೆ ಅನೌಪಚಾರಿಕ ವಲಯದಿಂದ ಔಪಚಾರಿಕ ವಲಯಕ್ಕೆ ಕಾರ್ಮಿಕರ ಚಲನೆಯನ್ನು ಪತ್ತೆ ಹಚ್ಚಲು ಮತ್ತು ಪ್ರತಿಯಾಗಿ
ಅವರ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಇತ್ಯಾದಿ. ಅಲ್ಲದೆ ವಲಸೆ ಕಾರ್ಮಿಕರನ್ನು ಪತ್ತೆ ಹಚ್ಚಲು ಮತ್ತು ಅವರಿಗೆ ಹೆಚ್ಚಿನ ಉದ್ಯೋಗಾವಕಾಶವನ್ನು ಒದಗಿಸಲು ಈ ನೋಂದಣಿಯನ್ನು ಮಾಡಬೇಕಾಗಿರುತ್ತೆ. ಉದ್ದೇಶ ಇದಾಗಿರುತ್ತೆ. ಅರ್ಹತಾ ಮಾನದಂಡ ಏನಪ್ಪ ಅಂತಂದರೆ, ಇದನ್ನು ನಾವು ರಿಜಿಸ್ಟ್ರೇಷನನ್ನು ಮಾಡಬೇಕಪ್ಪ ಅಂದರೆ, ಈ ಸೌಲಭ್ಯವನ್ನು ನಾವು ಪಡಿಬೇಕಪ್ಪ ಅಂತಂದರೆ ಇದರ ಅರ್ಹತೆಗಳು ಏನಪ್ಪ ಅಂತಂತಂದರೆ 16ರಿಂದ 59 ವರ್ಷಗಳಾಗಿರಬೇಕು. ಹಾಗೆ ಇವರು ಆದಾಯ ತೆರಿಗೆ ಪಾವತಿಸುವವರಾಗಿರಬಾರದು. ಆದಾಯ ತೆರಿಗೆ ಇವರು ಅಂದರೆ GST ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಈ ರೀತಿ ಇರುತ್ತಲ್ಲ, ಅದನ್ನು ಆದಾಯ ತೆರಿಗೆಯನ್ನು ಇವರು ತುಂಬತಕ್ಕಂಥವರಾಗಿರಬಾರದು. ಇವರು EPFO ಮತ್ತು ESIC ಸದಸ್ಯರಾಗಿರಬಾರದು. ಹಾಗೆ ಅಸಂಘಟಿತ ಕಾರ್ಮಿಕ ವರ್ಗಗಳಲ್ಲಿ ಕೆಲಸ ಮಾಡುತ್ತಿರಬೇಕು. ಅಂದರೆ ಅಸಂಘಟಿತ ವರ್ಗದಲ್ಲಿ ಇವರು ಕೆಲಸ ಮಾಡುವವರಾಗಿರಬೇಕು. ಇದು ಮಾನದಂಡ ಆಗಿರುತ್ತೆ. ಹಾಗೆ ಈ ಸ್ಕೀಮ್ನಲ್ಲಿ ಯಾರು ನೋಂದಾಯಿಸಲು ಸಾಧ್ಯವಿಲ್ಲಪ್ಪ ಅಂತಂದರೆ, ಸಂಘಟಿತ ವಲಯದಲ್ಲಿ ತೊಡಗಿರುವ ಯಾರಾದರೂ, ಅಂದರೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಂತಂತೂ 2 ಭಾಗಗಳಿವೆ. ಸೊ ಇಲ್ಲಿ ಸಂಘಟಿತ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಕ್ಕಂಥವರನ್ನು ಅಸಂಘಟಿತ ಕಾರ್ಮಿಕರಲ್ಲಿ ರಿಜಿಸ್ಟ್ರೇಷನನ್ನು ಮಾಡಲಿಕ್ಕೆ ಬರಲ್ಲ ಅಂತಂತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಸಂಘಟಿತ ವಲಯವು ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಕೆಲಸಗಾರರನ್ನು ಒಳಗೊಂಡಿರುತ್ತದೆ ಮತ್ತು ನಿಯಮಿತ ವೇತನಗಳು ಮತ್ತು ಇದರ ಪ್ರಯೋಜನಗಳನ್ನು ಎಲೆಗಳು ಮತ್ತು ಸಾಮಾಜಿಕ ಭದ್ರತೆ ಸೇರಿದಂತೆ ಭವಿಷ್ಯ ನಿಧಿ ಮತ್ತು ಗ್ರ್ಯಾಚ್ಯುಟಿ ರೂಪದಲ್ಲಿ ಪಡೆಯುತ್ತದೆ. ಅಂದರೆ ಖಾಸಗಿ ಮತ್ತು ಸಾರ್ವಜನಿಕ ಕೆಲಸಗಾರಗಳಿಗೆ ಇದು ಸಂಘಟಿತ ಅಂದರೆ ಯಾರಾದರೂ ಒಂದು ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಸಂಘಟಿತೆಯಲ್ಲಿ ಕೆಲಸ ಮಾಡುವವರಿಗೆ ಇದು ಒಳಗೊಂಡಿರುತ್ತೆ. ಬಟ್ ಅವರು ನಿಯಮಿತ ವೇತನಗಳು ಅಂದರೆ ಕನಿಷ್ಠ ಅಮೌಂಟ್ ಅಂತ ಹೇಳ್ಬೇಕು. ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಷ್ಟೇ ಕಾರ್ಮಿಕರಿಗೆ ಇಷ್ಟೇ ದುಡ್ಡನ್ನು ಕೊಡ್ಬೇಕಂತ ಇರುತ್ತಲ್ಲ, ಅದ್ರ ಕೆಳಗಡೆ ಇದ್ದಪ್ಪ ಅಂದರೆ ಇದನ್ನು ನಾವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ತಕ್ಕಂಥ ಅವೈಲೇಬಲ್ ಇರುತ್ತೆ. ಹಾಗೆ ಇದರ ಪ್ರಯೋಜನಗಳು ಹೇಳಪ್ಪ ಅಂತಂದರೆ, ಮುಂದಿನ ಸಾಮಾಜಿಕ ಭದ್ರತೆ ಸಲುವಾಗಿ ಮತ್ತು ಭವಿಷ್ಯದ ನಿಧಿ ಸಲುವಾಗಿ ಮತ್ತು ಗ್ರ್ಯಾಚ್ಯುಟಿ ರೂಪಿಸುವ ಸಲುವಾಗಿ ಇದು ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಂದಾವಣಿ ಅವಶ್ಯಕತೆ ಅಂದರೆ ನೋಂದಾವಣಿಗಾಗಿ ಅವಶ್ಯಕತೆ. ನಾವು ರಿಜಿಸ್ಟ್ರೇಷನನ್ನು ಮಾಡ್ಬೇಕಂದ್ರೆ ನಮಗೆ ಯಾವ ದಾಖಲಾತಿಗಳು ಬೇಕು ಎಂಬುದರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮಗೆ. ನೀವು ನೋಡ್ತಾ ಹೋಗ್ಬೋದು. ಕಡ್ಡಾಯವಾಗಿ ನಮಗೆ ಇಲ್ಲಿ ಆಧಾರ್ ಕಾರ್ಡನ್ನು ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಪ್ಪ ಅಂತಂತಂದರೆ ಆಧಾರ್ ಕಾರ್ಡಲ್ಲಿ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಆಗಿರ್ಬೋದು, ಇಲ್ಲಪ್ಪ ಅಂದರೆ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಕಣ್ಣಿನ ಪ್ರಿಂಟ್ ಆಗಿರ್ಬೋದು. ಇವ 3ರಲ್ಲಿ ಯಾವುದಾದ್ರೂ ಒಂದಿದ್ದರೆ ರಿಜಿಸ್ಟ್ರೇಷನನ್ನು ಮಾಡ್ಬೋದು. ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಇಲ್ಲಿ OTP ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಐರಿಶ್ ಪ್ರಿಂಟ್ ಆಗಿರ್ಬೋದು. ಇವು 3ರಲ್ಲಿ ಯಾವುದಾದ್ರೂ ಒಂದು ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ಹೆಚ್ಚುವರಿಯಾಗಿ ಏನು ಕೇಳ್ತಾರಪ್ಪ ಅಂದರೆ ದಾಖಲಾತಿಗಳು. ಇಲ್ಲಿ ಶಿಕ್ಷಣ ಪ್ರಮಾಣ ಪತ್ರ ಕೇಳ್ತಾ ಇರ್ಬೋದು, ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಉದ್ಯೋಗ ಪ್ರಮಾಣ ಪತ್ರ ಆಗಿರ್ಬೋದು, ಕೌಶಲ್ಯ ಪ್ರಮಾಣ ಪತ್ರ ಆಗಿರ್ಬೋದು. ಇವು ಹೆಚ್ಚುವರಿಯಾಗಿ ಕೇಳ್ತಕ್ಕಂತಹ ಪ್ರಮಾಣ ಪತ್ರಗಳಾಗಿರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ VLEಗಳಿಗೆ ಏನಪ್ಪ ಲಾಭ ಅಂತಂದರೆ, VLEಗಳಿಗೆ ಏನು ಲಾಭ ಮತ್ತು ಇಲ್ಲಿ VLEಗಳ ಪಾತ್ರ ಏನಪ್ಪ ಅಂತಂದರೆ, ದೇಶಾದ್ಯಂತ 73.7 ಕೋಟಿ ಅಸಂಘಟಿತ ಕಾರ್ಮಿಕರ ನೋಂದಾವಣಿಗೆ ಬೆಂಬಲ. ಅಂದರೆ 43.7 ಲಕ್ಷ ಜನರಿಗೆ ರಿಜಿಸ್ಟ್ರೇಷನನ್ನು ಮಾಡ್ತಕ್ಕಂಥ ಕೆಲಸವನ್ನು CSCದವರು ಮಾಡಬೇಕಾಗಿರುತ್ತೆ. ಹಾಗೆ ನೋಂದಾಯಿತ UANನಲ್ಲಿ ಕಾರ್ಮಿಕರು ವಿನಂತಿಸಿ ನವೀಕರಿಸಿ. ಹಾಗೆ ಸ್ಥಳೀಯ ಮಟ್ಟದಲ್ಲಿ ವಕಾಲತ್ತು ಅಂದರೆ ಸ್ಥಳೀಯ ಮಟ್ಟದಲ್ಲಿ ನಾವು ಇದರ ಬಗ್ಗೆ ಅಸಂಘಟಿತ ಅಂದರೆ ಅನ್ರೆಕಗ್ನೈಜೇಷನ್ ವರ್ಕರ್ಸ್ ಇದ್ರ ಬಗ್ಗೆ ನ್ಯಾಷನಲ್ ಡಿಪಾರ್ಟ್ಮೆಂಟ್ ಆಫ್ ಅನ್ರೆಕಗ್ನೈಜೇಷನ್ ವರ್ಕರ್ಸ್ ಅಂದರೆ ಇದೇ ಅಸಂಘಟಿತ ಕಾರ್ಮಿಕರ ಬಗ್ಗೆ. ಅದು ಫುಲ್ ಇಂಗ್ಲೀಷ್ನಲ್ಲಿ ಲಾಂಗ್ ಫಾರ್ಮ್ ಆಗುತ್ತೆ. ನಾವು ಸ್ಥಳೀಯ ಮಟ್ಟದಲ್ಲಿ ನಾವು ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿರಬೇಕು. ಹಾಗೆ ಅಸಂಘಟಿತ ಕಾರ್ಮಿಕರಿಗೆ UAN ಕಾರ್ಡ್ಗಳನ್ನು ನೋಂದಾಯಿಸಿ ಮತ್ತು ಹಸ್ತಾಂತರಿಸಿ A4 ಪೇಪರ್. ಅಂದರೆ ನಾವೆಲ್ಲ ಇವರು ರಿಜಿಸ್ಟ್ರೇಷನ್ನ ಮಾಡಿದ ನಂತರ A4 ಶೀಟ್ನಲ್ಲಿ ನಾವು ಅವರಿಗೆ ಒಂದು ಪ್ರಿಂಟನ್ನು ಕೊಡಬೇಕಾಗಿರುತ್ತೆ. ಹಾಗೆ ಪ್ರತಿ ಹೊಸ ನೋಂದಾವಣಿಗೆ 20 ರೂಪಾಯಿ ತೆರಿಗೆ ಸೇರಿದಂತೆ ಕಮಿಷನನ್ನು CSC, VLE ಮತ್ತು CSC SPV ನಡುವೆ 80-20ರಷ್ಟು ಪಡೆದಲ್ಲಿ ವಿಂಗಡಿಸಲಾಗುವುದು. ನೋಂದಾವಣಿಗಾಗಿ ಸಂಘಟಿತ ಕೆಲಸಗಾರರಿಂದ ಯಾವುದೇ ಮೊತ್ತವನ್ನು ವಿಧಿಸಲಾಗುವುದಿಲ್ಲ. ಅಂದರೆ ಇದ್ರದ್ದು ಅರ್ಥ ಏನಪ್ಪ ಅಂತಂದರೆ, CSC ಸೆಂಟರ್ಗೆ ಬಂದಂತಹ ಒಂದು ನೋಂದಾವಣಿಗೆ ಬಂದಂತಹ ಯಾರಾದರೂ ಗ್ರಾಹಕರಾಗಿರ್ಬೋದು, ಆ ಗ್ರಾಹಕರಿಗೆ CSCಗಳ ID ಇರ್ತಕ್ಕಂಥ
CSC ಸೆಂಟರ್ ಇರ್ತಕ್ಕಂಥವ್ರು ಯಾವುದೇ ಹಣವನ್ನು ಕಸ್ಟಮರ್ ಕಡೆಯಿಂದ ಅಂದರೆ ಈ ಪ್ರಯೋಜನ ಪಡ್ತಕ್ಕಂಥ ಕಾರ್ಮಿಕರ ಕಡೆಯಿಂದ ಯಾವುದೇ ಹಣವನ್ನು ಇಸ್ಕೊಳ್ಬಾರ್ದು. ಹಾಗೆ ಕೇಂದ್ರ ಸರ್ಕಾರದಿಂದ CSCಗಳಿಗೆ ಕಮಿಷನ್ ಅಂತಂತೇಳಿ ಒಂದು ರಿಜಿಸ್ಟ್ರೇಷನ್ಗೆ 20 ರೂಪಾಯಿ ಅಂತ ಕೊಡ್ತಾರೆ. ಅದರಲ್ಲಿ ಸಹ GST ಕಟ್ಟಾಗಿ ಟೋಟಲ್ ಒಂದು 15 ರೂಪಾಯಿ ಬರ್ತಿರಬಹುದು. ನವೀಕರಣ ಸೌಲಭ್ಯವು CSC ಮುಖಾಂತರ ಲಭ್ಯವಿರುತ್ತದೆ. ಅಲ್ಲಿ ಫಲಾನುಭವಿಯಿಂದ ₹20 ವಿಧಿಸಲಾಗುತ್ತದೆ. ಅಂದರೆ ಈ ಸೌಲಭ್ಯದಿಂದ CSC ಅವರಿಗೆ 20 ರೂಪಾಯಿ ಕೊಡುತ್ತೆ. ಇದು CSC ವ್ಯಾಲೆಟ್ಗೆ ಬಂದು ಜಮಾ ಆಗ್ಬೋದು, ಇಲ್ಲಪ್ಪ ಅಂದರೆ DGPನಲ್ಲಿ ಆದರೂ ಬಂದು ಜಮಾ ಆಗ್ಬೋದು. ಇವೆರಡರಲ್ಲಾದರೂ ಬಂದು ಜಮಾ ಆಗುತ್ತೆ. ಬಟ್ ನಾವು ಇಲ್ಲಿ ಕಾರ್ಮಿಕರ ಕಡೆ ಹಾಗೆ ಮತ್ತು ಗ್ರಾಹಕರ ಕಡೆ ನಾವು ಇಲ್ಲಿ ಯಾವುದೇ ಹಣವನ್ನು ಇಸಿಕೊಳ್ಳಬಾರ್ದು. ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೆಂಟ್ರಲ್ ಗೌರ್ಮೆಂಟದಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮಾಡಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತೀನಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಇದು e-Shram ವೆಬ್ಸೈಟ್ನಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡುವುದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಜೈ ಭೀಮ್, ವಂದೇ ಮಾತರಂ.